ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಒಂಥರ ಡಿಫ್ರೆಂಟಾಗಿ ಯಾವುದಾದ್ರೂ ಒಂಥರ ವೀಡಿಯೋ ಮಾಡಬೇಕಲ್ಲ, ಏನು ಮಾಡೋದು ಅಂತ ಅಂದ್ಕೊಂಡು ಸೊ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ನ ನಿಮ್ಗೊಂದು ಸರಿ ತೋರಿಸಿದ್ನಲ್ವ. ಸೊ ಅವರು ನನಗೆ ಬ್ರೋ ನನ್ನ ಹತ್ರ ಒಂದು RX ಇದೆ, ಒಂದು ವೀಡಿಯೋ ಮಾಡೋಣ ನೋಡಿ ಅಂತ ಅಂದ್ಬಿಟ್ಟು ಈ ಗಾಡಿ ಎತ್ಕೊಂಬಂದರು. ಸರಿ ಆಯ್ತು, ಸರಿ ಮಾಡಿದ್ದೀನಲ್ಲ ಮತ್ತೆ ಏನು ಮಾಡೋದು ಇದರಲ್ಲಿ ಅಂತ ಅನ್ಕೊತಾ ಇರಬೇಕಾದ್ರೆ ಹೊಸಕೋಟೆಗೆ ಬಂದೆ. ಸೊ ಇನ್ನು ಇದು ಹೊಸಕೋಟೆಗೆ ಬಂದೆ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸಡನ್ ಪ್ಲ್ಯಾನ್ ಆಗಿ ಈ ರೂಟಿಗೆ ಬಂದಿರೋದು. ಸೊ ನಾವೆಲ್ಲಿದ್ದೀರಂದರೆ ಬಂಗಾರಪೇಟೆಗೆ ಇನ್ನೊಂದು 31 ಕಿಲೋಮೀಟರ್ಸ್ ಇದ್ದೀರಿ. ಸೊ ಈ ಹೈವೇ ಬಂದು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಇದು. ಸೊ ಈ ವಿಡಿಯೋನ ನನ್ನ ಪ್ರಕಾರ ಯಾರೂ ಮಾಡಿರಲ್ಲ ಅನ್ಕೊತೀನಿ. ಸೊ ನೀವು ಆಲ್ಮೋಸ್ಟ್ ಈ ರೂಟಲ್ಲಿ ನನಗೆ ಒಂದೇ ಒಂದು ಟೋಲ್ ಸಿಕ್ಕಿರೋದು. ಈ ರೂಟಲ್ಲಿ ಬರಬೇಕಾದ್ರೆ ನನಗೆ ಒಂದೇ ಒಂದು ಟೋಲ್ ಸಿಕ್ಕಿರೋದು. ಸೊ ನನ್ನ ಪ್ರಕಾರ ನಾನು ಒಬ್ಬರು ಬರಬೇಕಾದ್ರೆ ನನಗಿಟ್ಕೊಂಡು ಲೈಕ್ ಬೇತಮಂಗ್ಲವರೆಗೂ ಆಲ್ಮೋಸ್ಟ್ ರೋಡ್ ಕಂಪ್ಲೀಟ್ ಆಗಿದೆ ಅಂತೆ ಈ ಹೈವೇ. ಬಟ್ ಇನ್ನೂ ಓಪನ್ ಆಗಿಲ್ಲ ಅಷ್ಟೇ. ಅಲ್ಲಲ್ಲಿ ಒಂದೊಂದು ಚೂರು ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ಅದು ಬಿಟ್ಟರೆ ಆಲ್ಮೋಸ್ಟ್ 70% ಕಂಪ್ಲೀಟ್ ಆಗಿದೆ ಈ ಹೈವೇ ಅನ್ನೋದು. ಸೊ ನಾನು ಗೂಗಲಲ್ಲಿ ನೋಡಿದ ಪ್ರಕಾರ ಈ ವರ್ಷ ಆಗಸ್ಟಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಹೇಳ್ಬಿಟ್ಟು ಗೂಗಲ್ ತೋರಿಸ್ತಿದೆ. ಸೊ ಗೊತ್ತಿಲ್ಲ, ಇನ್ನೂ ಮುಂದಕ್ಕೆ ಹೋಗ್ತಿರೋ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಇಷ್ಟು ದೂರ ಬಂದಿದ್ದೀರಿ. ಇದು ಸೆಕೆಂಡ್ ಟೈಮ್ ಬರ್ತಿರೋದು ನಮ್ಮ ಚಾನಲಲ್ಲಿ. ಸೊ ಫಸ್ಟ್ ವೀಡಿಯೋ ಬಂದುಬಿಟ್ಟು ಅವರು ಬುಲೆಟ್ ಎತ್ಕೊಂಬಂದಿದ್ರು ನಮ್ಮ ಮನೆ ಹತ್ರ. ಥ್ಯಾಂಕ್ ಯು ಬ್ರೋ, ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ನನಗೆ ಇವರು ಗಾಡಿ ಎತ್ಕೊಂಬಂದು ಬ್ರೋ ಒಂದು ವೀಡಿಯೋ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ಇವ್ರ ಫ್ರೆಂಡ್ ಬಂದುಬಿಟ್ಟು ಚಂದನ್ ಅಂತ ಹೇಳ್ಬಿಟ್ಟು. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಈ ಗಾಡಿ ಬಗ್ಗೆ ಸ್ವಲ್ಪ ಏನೇನು ಮಾಡಿಫಿಕೇಶನ್ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ನಮ್ಮ ದಿಲೀಪ್ ಬ್ರೋ ಹೇಳ್ತಾರೆ. ಸೊ ಹೇಳಿ ಬ್ರೋ. ಇದು ಫಸ್ಟ್ ಇದ್ದಿದ್ದು 100. ಓಕೆ. 100 ಇಂದ 135 ಕನ್ವರ್ಷನ್. ಓಕೆ. ಕನ್ವರ್ಟಿಂಗ್ ಅಂದ್ರೆ ಇದು ಇದರಲ್ಲಿ ಹೆಡ್, ಕ್ರ್ಯಾಂಕ್ ಶಾಫ್ಟ್ ಒಳಗಡೆ, ಇದು ಬೋರ್ ಒಳಗಡೆ ಕ್ರ್ಯಾಂಕ್ ಶಾಫ್ಟ್ ಇರುತ್ತೆ. ಓಕೆ. 3 ಚೇಂಜ್ ಮಾಡಿದ್ರೆ ಅವಾಗ 135 ಕನ್ವರ್ಟಿಂಗ್ ಆಗೋದು. ಓಕೆ. ಆಮೇಲೆ ಇದು 30 mm ಕಾರ್ಬೊರೇಟರ್ ಆಫ್ಟರ್ ಮಾರ್ಕೆಟ್, ಮತ್ತೆ ಕ್ಲಚ್ ಪ್ಲೇಟ್. ಓಕೆ. ಅದೆಲ್ಲ ಚೇಂಜ್ ಮಾಡಿಸಿದ್ಮೇಲೆ ಅವಾಗ 135 ಕನ್ವರ್ಟೆಡ್ ಅಂತ ಹೇಳ್ತಾರೆ ಚೇಂಜ್ ಪ್ಯಾಕೆಟ್ ಅವೆಲ್ಲ. ಓಕೆ. ಇವಾಗ ಇದು ಕಂಪ್ಲೀಟ್ 135 ಮತ್ತೆ ಸ್ವಲ್ಪ ಪೋರ್ಟ್ ಆಗಿದೆ. ಅವಾಗಿಂದ ವಿಡಿಯೋಗಳು ಮಾಡ್ತಾ ಇದ್ರೆ ಈ ಕಾರ್ಗಳು ಅಡ್ಡ ನೋಡಿ ಝೀ ಅಂತ ಹಿಂಗೆ ಹೋಗ್ತಾ ಇರ್ತದೆ. ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ ನೀಟಾಗಿ. ಇದು ಒರಿಜಿನಲ್ ಜಪಾನ್ ಹೆಂಗ್ ಕಂಡುಹಿಡಿಯೋದು ಅಂದ್ರೆ ಇಲ್ಲಿರುತ್ತೆ 135 132 ಅಂತ CMQ ಅಂತ. ಇದ್ರ ಕೆಳಗಡೆ ಇಲ್ಲಿ ಮೆನ್ಷನ್ ಮಾಡಿರ್ತಾರ ಅಲ್ಲಿ. ಓಕೆ ಗೊತ್ತಾಯ್ತು. 4TL ಅಂತ. 4TL 001 ಅಂದ್ರೆ ಇದು 4 ಸ್ಪೀಡ್. ಹಂಗೆ 5 ಸ್ಪೀಡ್ ಬೋರ್ನು ಬರುತ್ತೆ ಇದರಲ್ಲಿ. ಅದು 4TL 00 ಇಲ್ಲ 0100 ಇರುತ್ತೆ. ಅದು 5 ಸ್ಪೀಡ್ ಬೋರು. ಓಕೆ. ಆಮೇಲೆ ಇದು ಇಲ್ಲಿ ಸೈಲೆನ್ಸರ್. ಓಕೆ. ಇದೆಲ್ಲ ನೀನು ಹೊಸದಾಗಿ ಮಾಡಿಸಿರೋದು? ಇದೆಲ್ಲ ಮಾಡಿಸಿರೋ ಸೈಲೆನ್ಸರ್. ಇದು ಕ್ಯಾಲ್ಕುಲೇಟೆಡ್ ಇನ್ಬಿಲ್ಟ್ ಚಾಂಬರ್ ಅಂತಾರೆ ಇದನ್ನ. ಏನೇನು ಕ್ಯಾಲ್ಕುಲೇಟೆಡ್ ಇನ್ಬಿಲ್ಟ್ ಚೇಂಬರ್ ಅಂತ? ಓಕೆ. ಇದು ಸೈಲೆನ್ಸರ್. ಇದು ಕೆವಿನ್ದು ಕಾರ್ಬೊರೇಟರ್. ಇದಾ ಕೆವಿನ್ದು 30 mm. 30 mm. ಓಕೆ. ಅಪಾಚಿ ಆಕೆ ಅಂತ ಇರ್ತದೆ. ಅಪಾಚಿ ಗಾಡಿ ಹಾಕ್ಸಿರೋದು ಇದಕ್ಕೆ. ಮತ್ತೆ ಕ್ಯಾಲಿಬರು. ಓಕೆ. ಮತ್ತು ಎಲ್ಲ ರೀಪೇಂಟ್ ಎಲ್ಲ ಮಾಡಿಸಿರೋದು. ಈ ಗಾಡಿ ನೀನೆ ಹೋಗಿ ತಗೊಂಡು ಎಷ್ಟು ವರ್ಷ ಆಯ್ತು ಈ ಗಾಡಿನ ತಗೊಂಡು? 2 years. ಫಸ್ಟ್ 100 ಇದ್ದಿದ್ದು. ನೀನು 135ಗೆ ಕನ್ವರ್ಟ್ ಮಾಡಿಸ್ಕೊಂಡಿರೋದು. 135 ಕನ್ವರ್ಷನ್ ಮಾಡೋದು. ಓಕೆ. ಸೈಡ್ ಶೀಲ್ಡ್ ಅನ್ನೋದು ಇಲ್ಲಿ ಕಟ್ ಆಗಿರೋದ್ರಿಂದ ಇದನ್ನ ಬಿಚ್ಚಿಕ್ಕಿದ್ದಾರೆ. ಬಟ್ ಇದನ್ನ ಈ ತರ ನೋಡೋದಕ್ಕೆ ಒಂಥರ ಮಸ್ತಾಗಿ ಕಾಣಿಸ್ತಿದೆ. ಇದು ಒಂಥರ ಸಖತ್ತಾಗಿ ಕಾಣಿಸ್ತಿದೆ ಇದು ನೋಡೋಕ್ಕೆ. ಇವಾಗ ನಾವು ಬಂಗಾರಪೇಟೆಗೆ ಹೋಗ್ತಾ ಇಲ್ಲ, ಯಾಕಂತಂದ್ರೆ ಬ್ರೋ ಎಲ್ಗೋ ಅರ್ಜೆಂಟಾಗಿ ಹೋಗ್ಬೇಕಂತೆ. ಸೊ ಅದರಿಂದ ನಾವು ಇಲ್ಲಿಂದ ಹಂಗೆ ವಾಪಸ್ ಹೋಗ್ತಾ ಇದ್ದೀರಿ. ಸೊ ಗಾಡಿ ಬಗ್ಗೆ ಅವರು ಬ್ರೋ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೀವು ತಿಳ್ಕೊಂಡಿರ್ತೀರಾ.
ಸೊ ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾಯಿದ್ದೀರಿ. ಬ್ರೋ ಎಲ್ಲೋ ಆಚೆ ಹೋಗ್ಬೇಕು ಅಂತಂದಿದ್ರು. ಬೇರೆ ಒಂದಿನ ಯಾವತ್ತಾದರೂ ಹೈವೇದು ಕಂಪ್ಲೀಟ್ ವೀಡಿಯೋನ ನಾನು ಒಂದಿನ ಮಾಡೇ ಮಾಡ್ತೀನಿ ಫಾರ್ ಶೋರ್. ಕಾಲೇಜ್ಗೆ ಹೋಗಿದ್ರಂತೆ ಬೆಳಗ್ಗೆ. ಅವರು ಕಾಲೇಜ್ ಮುಗಿಸ್ಕೊಂಡು ನನ್ನ ಹತ್ರ ಬಂದಿದ್ದು. ನಾವು ಅಲ್ಲಿ ಮನೆ ಹತ್ರ ಬಿಡೋದೇ 2-2:30 ಆಗೋಗಿತ್ತು. ಸೊ ಅದರಿಂದ ತುಂಬ ಲೇಟ್ ಆಗೋಗಿದೆ. ಬಿಸ್ ಕ್ರೇಜಿಯಾಗಿ 130 ಸ್ಪೀಡ್ ಹೋಗುತ್ತೆ ಗೈಸ್. ಇದು ನಾನು ನಿಮಗೆ ತೋರಿಸ್ತೀನಿ ರೀ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ಹೇಳ್ಬಿಟ್ಟು. ನಾರ್ಮಲಾಗಿ ಇವಾಗ 100 ಸ್ಪೀಡಲ್ಲಿದೆ ಗಾಡಿ. ಇದು ನೋಡಿ 100 ಸ್ಪೀಡಲ್ಲಿದೆ ನೋಡಿ. ಇವಾಗ ನಾನು ಟ್ರೈ ಮಾಡ್ತೀನಿ ಸ್ಪೀಡಲ್ಲಿ ಹೋಗೋಕ್ಕೆ. ನೋಡಿ 100 ಮೇಲೆ ಹೋಗ್ತಾ ಇದ್ದೀನಿ ಗಾಡಿ. ಒಂಚೂರು ವೈಬ್ರೇಟ್ ಆಗಲ್ಲ. ಹ್ಯಾಂಡಲ್ ಬಿಟ್ಟರೆ ಗಾಡಿ ಏನು ಅನಿಸ್ತಾ ಇಲ್ಲ. ಗಾಡಿ ಆರಾಮಾಗಿ ಸ್ಮೂತಾಗಿ ಹೋಗ್ತಿದೆ ಗಾಡಿ ಮಾತ್ರ. ನಾನು ಅಂದ್ಕೊಂಡೆ ಯಾವ ಗಾಡಿನೂ ಬರಲ್ಲ ಈ ರೋಡಲ್ಲಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲ, ತುಂಬ ಗಾಡಿಗಳು ತುಂಬ ಗಾಡಿಗಳು ಓಡಾಡ್ತಾ ಇರ್ತವೆ ಈ ರೋಡಲ್ಲಿ. ಸೊ ನಾನು ಅದನ್ನು ಅಬ್ಸರ್ವ್ ಮಾಡಿದೆ ಇವಾಗ. ಸೊ ನೋಡಿ ಇಲ್ಲಿಂದ ಹಿಂಗೆ ಎಕ್ಸಿಟ್ ಆಗೋದು, ಮಾಲೂರಿಗೆ ಎಕ್ಸಿಟ್ ಆಗೋದು. ಸೊ ಅಂದರೆ ಮಾಲೂರಿಗೆ ಹಿಂಗೆ ಹೋದರೆ ಎಂಟ್ರ್ ಆಗ್ತೀರಿ ನಾವು. ಸೊ ನಾವು ಯಾವಾಗ ಎಕ್ಸಿಟ್ ಆಗ್ತಿರೋ ಅವಾಗ ನಾವು ಟೋಲ್ ಕಟ್ಕೊಂಡು ಆಚೆ ಹೋಗಬೇಕು. ಮೇ ಬಿ ನಾವು ಬಂಗಾರಪೇಟೆ ಎಕ್ಸಿಟ್ ಆಗೋ ಟೈಮಲ್ಲಿ ನಮಗೇನಾದರೂ ಟೋಲ್ ಕಾಣಿಸ್ಬೋದೇನೋ. ಲೈಕ್ ನೋಡಿ ಪ್ರತಿಯೊಂದು ಕಡೆನೂ ಸ್ಪೀಡೋಮೀಟರ್ ಹಾಕಿರ್ತಾರೆ. ನಮ್ಮ ಗಾಡಿ ಇವಾಗ ನೋಡಿ 80+ ಇರ್ತೀನಿ ನಾನು. ನೋಡೋಣ ಎಷ್ಟು ಸ್ಪೀಡ್ ತೋರಿಸುತ್ತೆ ಅಂತ ಹೇಳ್ಬಿಟ್ಟು. 88 ಸ್ಪೀಡಲ್ಲಿದೆ ನಮ್ಮ ಗಾಡಿ. ನೋಡಿ ಗೈಸ್, ನೀವು ಸ್ವಲ್ಪ ನನಗೋಸ್ಕರ ಅವರು ಆ ಕಡೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದಾರೆ. ತುಂಬ ಥ್ಯಾಂಕ್ ಯು ಬ್ರೋ. ವೀಡಿಯೋ ನೋಡ್ತಾ ಇರ್ತೀರ ನೀವು. ತುಂಬ ಥ್ಯಾಂಕ್ ಯು ಸೋ ಮಚ್. ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ವ, ಸೊ ಇದು ಬಂದ್ಬಿಟ್ಟು ಹೊಸಕೋಟೆಯಿಂದ ಮಾಲೂರಿಗೆ ಹೋಗೋ ರೂಟ್ ಇದು. ಸೊ ಇವಾಗ ನಾವು ಸರ್ಕಲ್ ಇದೆಯಲ್ಲ ದೊಡ್ಡ ಬ್ರಿಡ್ಜು, ಸೊ ಆ ದೊಡ್ಡ ಬ್ರಿಡ್ಜ್ ಹತ್ರ ಬಂದಿದ್ದೀರಿ ಇವಾಗ. ಸೊ ಇಲ್ಲಿಂದ NH5ಗೆ ಕನೆಕ್ಟ್ ಆಗುತ್ತೆ. ಕೋಲಾರ್ಗೆ ಹೋಗ್ಬೋದು. ಸ್ಟ್ರೈಟಾಗಿ ಹೋದರೆ ದೇವನಹಳ್ಳಿಗೆ ಹೋಗ್ತೀರಿ. ಕಾಫಿ ಕುಡಿತಾ ಇದ್ದೀರಿ ಇಲ್ಲಿ ಹೊಸಕೋಟೆ ಟೋಲ್ ಹತ್ರ. ಬಾಯ್ ಬಾಯ್. ಅಷ್ಟೇ.